ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರೋಂಥ ಸರ್ಕಾರಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಬ್ಯಾಡ್ ನ್ಯೂಸ್, ಅದ್ರ ಜೊತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಹಿಂದೆ ನಿಮಗೆ ಹಲವಾರು ಬಾರಿ ಹೇಳಿದ್ದೀನಿ, ಇನ್ನು ಮುಂದೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ವರ್ಷಕ್ಕೆ 2 ಬಾರಿ ಕೊಡುವಂಥ DA ಹಾಗೂ DRಗಳು ರದ್ದಾಗತ್ತೆ. ನೆಕ್ಸ್ಟು ಪೇ ಕಮಿಷನ್ನಲ್ಲಿ ಕೊಡುವಂಥ ಆರ್ಥಿಕ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಈ ಹಿಂದೆ ಹೇಳಿದ್ದೆ. ಈ ಬಗ್ಗೆ ನಿವೃತ್ತ ನೌಕರರು ಪಿಂಚಣಿದಾರರು ಹೋರಾಟಗಳನ್ನು ಮಾಡಿದರು. ಅದ್ರ ಬಗ್ಗೆನೂ ನಿಮಗೆ ಹೇಳಿದ್ದೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದು ಹೇಗೆ, ನಮಗೆ ಬರುವಂಥ ಸೌಲಭ್ಯಗಳನ್ನು ಯಾವ ರೀತಿ ಮತ್ತೆ ನಾವು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅನ್ನೋದ್ರ ಬಗ್ಗೆ ಈ ದಿನ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೇ ಒಬ್ಬ ಸರ್ಕಾರಿ ನೌಕರ ಇರ್ಬೋದು ಅಥವಾ ಖಾಸಗಿ ನೌಕರ ಇರ್ಬೋದು, ಆ ನೌಕರರು 20-30 ವರ್ಷಗಟ್ಟಲೆ ಕೆಲಸ ಮಾಡಿ ತಮ್ಮ ನಿವೃತ್ತಿಯ ಜೀವನವನ್ನು ಅತ್ಯುತ್ತಮವಾಗಿ ಇರಬೇಕು, ಆರ್ಥಿಕವಾಗಿ ಸಬಲತೆ ಇರಬೇಕು, ನಮಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಹಾಗೆ ಪಿಂಚಣಿಗಳನ್ನು ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ಕೂಡ ಕೊಡುತ್ತೆ. ಮಾನ್ಯ ಕೋರ್ಟ್ಗಳು ಕೂಡ ಅದನ್ನೇ ಹೇಳ್ತಿದೆ. ಸಾಮಾಜಿಕ ಭದ್ರತೆ ಹಾಗೂ ಸಾಮಾಜಿಕ ಸುರಕ್ಷತೆಯ ಉದ್ದೇಶಕ್ಕಾಗಿ ಪಿಂಚಣಿ ಸೌಲಭ್ಯ ಅವಶ್ಯಕ ಅಂತ ಹೇಳಿದೆ. ಆದರೆ ಸರ್ಕಾರಗಳು ಯಾಕೆ ಪಿಂಚಣಿದಾರರು ನಿವೃತ್ತ ನೌಕರರ ವಿರುದ್ಧವಾಗಿದೆ? ಪಿಂಚಣಿದಾರರಿಗೆ ಇನ್ನು ಮುಂದೆ ಆರ್ಥಿಕ ಸೌಲಭ್ಯಗಳು ಪಡೆಯೋಕ್ಕೆ ಸಾಧ್ಯ ಇಲ್ವಾ? ಅದನ್ನು ಕೇಂದ್ರ ಸರ್ಕಾರ ಹಿಂಪಡ್ಕೊಂಡಿದೆಯಾ? ಈ ಬಗ್ಗೆ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಭೈರಪ್ಪನವರು ಹಾಗೂ ಸಂಘದ ಮುಖಂಡರುಗಳು ಮೊನ್ನೆ ಸ್ಟ್ರೈಕನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ತರ್ತಿರುವಂಥ ಒಂದು ಮರಣ ಶಾಸನ, ಈ ಶಾಸನವನ್ನು ತಕ್ಷಣ ರದ್ದುಪಡಿಸಬೇಕು. ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ಪಿಂಚಣಿದಾರರನ್ನು ವಿಭಜಿಸಿ ಅವರ ವೇತನ ಪರಿಷ್ಕರಣೆಯಾಗಲಿ ಅಥವಾ ಆರ್ಥಿಕ ಸೌಲಭ್ಯಗಳನ್ನು ಹಾಗೂ ವರ್ಷಕ್ಕೆ 2 ಬಾರಿ ಕೊಡುವಂಥ DAಯನ್ನು ರದ್ದುಪಡಿಸುವಂಥ ನಿರ್ಧಾರ ಸರಿಯಲ್ಲ. ಈ ಬಗ್ಗೆ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷವೇ ಈ ಬಗ್ಗೆ ಕೇಂದ್ರದ ಹಣಕಾಸು ಸಚಿವರು ಸುಳಿವನ್ನು ಕೊಟ್ಟಿದ್ದರು, ವಿಧೇಯಕವನ್ನು ಮಂಡನೆ ಮಾಡಿದರು. ಆ ಸಮಯದಲ್ಲಿ ನಾನು ವಿಡಿಯೋ ಮಾಡಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದೆ. ದಯವಿಟ್ಟು ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬರಿಗೂ ಹೇಳ್ತಾ ಹೋಗಿದ್ದೆ. ಆದರೆ ಯಾವುದೇ ವ್ಯೂವರ್ಸ್ಗಳು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಳೆದ ವರ್ಷ ಮೇನಲ್ಲೇ ಈ ವಿಧೇಯಕ ಮಂಡನೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸುಳಿವನ್ನು ಕೊಟ್ಟು ವಿಡಿಯೋ ಕೂಡ ಮಾಡಿದ್ದೆ. ಆದರೆ ಆ ಸಮಯದಲ್ಲಿ ನಿಮ್ಮೆಲ್ಲ ಕಾಮೆಂಟ್ ಬಾಕ್ಸ್ನಲ್ಲಿ ಸುಳ್ಳು ಹೇಳ್ತಾ ಇದ್ದೀರಿ, ಸರ್ಕಾರಿ ಆದೇಶ ಎಲ್ಲಿದೆ, ನೀವು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ರಿ. ಆದರೆ ಅದು ಈಗ ಬಂದಿದೆ ನೋಡಿ. ಈಗಾಗಲೇ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟರೂ ಕೂಡ ನಿವೃತ್ತ ನೌಕರರಾಗಲಿ ಪಿಂಚಣಿದಾರರಾಗಲಿ ಎಚ್ಚರಿಕೆ ವಹಿಸದೆ ಆಗಲೇ ಅದನ್ನು ವಿರೋಧ ವ್ಯಕ್ತಪಡಿಸಿದೆ. ಈಗ ವಿರೋಧ ವ್ಯಕ್ತಪಡಿಸ್ತಿರೋದಕ್ಕೆ ನನಗೆ ಬೇಜಾರು ಆಗ್ತಾಯಿದೆ. ಈಗಾದರೂ ನಿವೃತ್ತ ನೌಕರರು ಪಿಂಚಣಿದಾರರು ಎಚ್ಚರಿಸ್ಕೊಂಡ್ರಲ್ಲ, ಹೀಗಾದರೂ ನಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡ್ಕೊಳ್ಳೋಕ್ಕಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ನೀವು ಬೇಕಾದರೆ ಚೆಕ್ ಮಾಡ್ಬೋದು. ಕಳೆದ ವರ್ಷ ಮೇನಲ್ಲೇ ನಾನು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದೀನಿ. ಯಾರೂ ಕೂಡ ಎಚ್ಚರ ಆಗಲಿಲ್ಲ. ಏನದು ಆರ್ಥಿಕ ಕಾಯ್ದೆ ಏನು, ಅದನ್ನ ಬಗ್ಗೆ ಕ್ಲಿಯರ್ ನೋಡಬೇಕು ಅಂದರೆ ಕೇಂದ್ರದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು 2025 ಮೇನಲ್ಲಿ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ರು. ಈ ವಿಧೇಯಕದಲ್ಲಿ ಇನ್ನು ಮುಂದೆ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ
ಆರ್ಥಿಕ ಸೌಲಭ್ಯಗಳನ್ನು ಕೊಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಮಾಡುವಂತಹ ಪೇ ಕಮಿಷನ್ನಲ್ಲಿ ಅವರಿಗೆ ಆರ್ಥಿಕ ಸೌಲಭ್ಯವನ್ನು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಆರ್ಥಿಕ ಸೌಲಭ್ಯಗಳು ಅಂದರೆ ಏನು? ವರ್ಷಕ್ಕೆ 2 ಬಾರಿ ಹೆಚ್ಚಳವಾಗುವಂಥ DA ಒಂದು, ಮತ್ತು ನಮಗೆ ಬಾಕಿ ಇರುವಂಥ 18 ತಿಂಗಳ DA, ಮತ್ತು ಪ್ರತಿ ಪೇ ಕಮಿಷನ್ ಆದಾಗ ಪಿಂಚಣಿಯನ್ನು ಹೆಚ್ಚಳ ಮಾಡುವಂಥ ಸೌಲಭ್ಯಗಳು. ಈ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ನಿಲ್ಲಿಸಕ್ಕೆ ಹೊರಟಿದೆ. ಈ ಬಗ್ಗೆ ಈಗಲಾದರೂ ನಿವೃತ್ತ ನೌಕರರು, ಪಿಂಚಣಿದಾರರು ಎಚ್ಚೆತ್ತುಕೊಂಡು ಹೋರಾಟ ಮಾಡ್ತಿರೋದು ಸ್ವಾಗತಾರ್ಹ. ಆದರೆ ತುಂಬ ಲೇಟ್ ಆಗಿದೆ. 1 ವರ್ಷದ ನಂತರ ನಮ್ಮ ಮೇಲೆ ಆಗಿರುವಂಥ ಕಾನೂನಿನ ಬಗ್ಗೆ ತಿಳ್ಕೊಂಡು ಈಗ ಎಚ್ಚರಿಕೆ ವಹಿಸೋಕ್ಕಿಂತ ಆವಾಗಲೇ ಎಚ್ಚರಿಕೆ ವಹಿಸ್ಬೋದಿತ್ತು. ಆದರೆ ಕಾಲ ಮೀರಿ ಹೋಗಿದೆ. ಈಗಲೂ ಏನೂ ಆಗಿಲ್ಲ. ಈಗಲೂ ಎಲ್ಲ ನಿವೃತ್ತ ನೌಕರರು, ಪಿಂಚಣಿದಾರರು ಸಂಘಟಿತರಾಗಿ ಹೋರಾಟವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಮಾಡಿರುವಂಥ ಈ ಕಾಯ್ದೆಯನ್ನು ವಾಪಸ್ ಪಡೆದು ವರ್ಷಕ್ಕೆ 2 ಬಾರಿ DA ಹೆಚ್ಚಳ ಹಾಗೂ ನಮಗೆ ಬಾಕಿ ಇರುವಂಥ DAಯನ್ನು ಕೊಡೋಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಇದು ಒಬ್ಬಿಬ್ಬರಿಂದ ಸಾಧ್ಯ ಇಲ್ಲ. ಈಗಾಗಲೇ ನಾನು ಹೇಳಿದ್ದೀನಿ, ಸುಮಾರು 2.5 ವರ್ಷದಿಂದ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡಿದ್ರೂ ಕೂಡ ನೌಕರ ಸಂಘಗಳಾಗಲಿ ಬೇರೆ ಸಂಘಟನೆಗಳಾಗಲಿ ಈ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಕೇವಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟು, ಬೇಡದೇ ಇರುವಂಥ ವಿಚಾರಗಳನ್ನು ಮಾತ್ರ ಮಾತಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ 18 ತಿಂಗಳ DAಯನ್ನು ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಮ್ಮ ಕಡೆಯಿಂದ ಹೋರಾಟಗಳನ್ನು ಹಾಗೂ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದು ನಮ್ಮ ಹಕ್ಕು, ಭಿಕ್ಷೆ ಅಲ್ಲ. ತಕ್ಷಣ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಈ ಬಗ್ಗೆ ಕೂಡ ನೌಕರ ಸಂಘಗಳಾಗಲಿ ನೌಕರ ಪ್ರತಿನಿಧಿಗಳಾಗಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. 18 ತಿಂಗಳು DA ಕೂಡ ಸಿಕ್ಕಿಲ್ಲ. ಈಗ ಕೇಂದ್ರ ಸರ್ಕಾರ 1 ವರ್ಷದ ಹಿಂದೆ ಮಂಡಿಸಿರುವಂಥ ವಿಧೇಯಕ ಈಗ ಜಾರಿ ಆಗ್ತಾ ಇದೆ. ಆ ಜಾರಿ ಆಗೋದನ್ನು ತಡಿಬೇಕು. 1 ವರ್ಷ ತಡೆದಾದರೂ ಕೂಡ ಎಚ್ಚರಗೊಂಡಿದ್ದೀರಿ. ಈ ಬಗ್ಗೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟನೆಯನ್ನು ನೀಡಬೇಕು. ಕೇಂದ್ರ ಸರ್ಕಾರ ಮಾಡಿರುವಂಥ ಕಾಯ್ದೆ ನಮಗೆ ಅನ್ವಯ ಆಗೋದಿಲ್ಲ. ರಾಜ್ಯ ಸರ್ಕಾರಿ ನೌಕರರೇ ಬೇರೆ, ಕೇಂದ್ರ ಸರ್ಕಾರಿ ನೌಕರರೇ ಬೇರೆ. ರಾಜ್ಯ ಸರ್ಕಾರ ನಮಗೆ ಏನು ನಿವೃತ್ತ ನೌಕರರು, ಪಿಂಚಣಿದಾರರಿಗೆ ಕೊಡಬೇಕಾದಂಥ ಎಲ್ಲ ಸೌಲಭ್ಯ ಕೊಡ್ತೀನಿ ಅನ್ನಬೇಕು. ಪ್ರಮುಖವಾಗಿ ಸರ್ಕಾರಿ ನೌಕರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಧ್ಯಕ್ಷರಾದ ಷಡಕ್ಷರಿ ಅವರು ತಮ್ಮ ಸಂಘಟನೆಯ ಮೂಲಕ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಬೆಂಬಲ ಸೂಚಿಸಿ ಅವರಿಗೆ ನ್ಯಾಯಯುತವಾಗಿ ಸಿಗುವಂಥ ಸೌಲಭ್ಯವನ್ನು ಕೊಡಿಸೋವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಸರ್ಕಾರಿ ನೌಕರ ಸಂಘವೇ ಮಾಡಬೇಕು ಅಂತ ಹೇಳಿದ್ರೆ, ಸರ್ಕಾರಿ ನೌಕರ ಸಂಘದಲ್ಲಿದ್ದವರು ನಿನ್ನ 5 ವರ್ಷ, 10 ವರ್ಷ, 20 ವರ್ಷದಲ್ಲಿ ಎಲ್ಲರೂ ರಿಟೈರ್ಡ್ ಆಗಿ ಮತ್ತೆ ನಿವೃತ್ತ ಸರ್ಕಾರಿ ನೌಕರರಾಗಿ ಆಗ್ತೀರಿ. ಆವಾಗ ನಿಮಗೆ ಆರ್ಥಿಕ ಸೌಲಭ್ಯ ಬೇಡವಾ? ಹಾಗಾಗಿ ಈಗಲೇ ಈ ಬಗ್ಗೆ ಎಚ್ಚರ ವಹಿಸಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ DA ಹಾಗೂ ಆರ್ಥಿಕ ಸೌಲಭ್ಯವನ್ನು ನಿಲ್ಲಿಸುವಂತಹ ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ವಿರೋಧಿಸಬೇಕು. ಸರ್ಕಾರಿ ನೌಕರ ಸಂಘ ನಿವೃತ್ತ ಸರ್ಕಾರಿ ನೌಕರ ಸಂಘದ ಜೊತೆ ನಿಲ್ಲಬೇಕು ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಿಮ್ಮ ಜೊತೆ ನಾವಿರ್ತೀವಿ. ಧನ್ಯವಾದಗಳು.